ತಾವೆಲ್ಲರೂ ನೋಡಿದಂಗೆ ಇದೊಂದು ಸಣ್ಣ ಪ್ರಯತ್ನ VPCC ಕಲ್ಚರ್ ಕ್ಲಬ್. ನಾನು ಮಾತಿ ನಾವೇನು ಮಾಡ್ಬೋದು, ನಮಗೆ ಕಲೆ ಇಷ್ಟೆಲ್ಲ ಕೊಟ್ಟಿದೆ ಜೀವನದಲ್ಲಿ, ಕಲೆಗಾಗಿ ನಾವೇನು ಮಾಡ್ಬೋದು ಅಂತ ಒಂದು ಆಲೋಚನೆ ಬಂದಾಗ ಈ ಒಂದು ಸಣ್ಣ ಪ್ರಯತ್ನ, ಒಂದು VP ಕಲ್ಚರ್ ಕ್ಲಬ್ ಅಂತ ಪ್ರಾರಂಭ ಮಾಡೋಣ. ಅದರ ಮೂಲಕ ಆಸಕ್ತರಿಗೆ ಸಂಗೀತ ಪಾಠ ಹೇಳುವಂತಹ ಒಂದು 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 ವಸತಿ, ಹಾಗೆ ಎಷ್ಟೋ ಹೊಸ ಕಲಾವಿದರಿಗೆ ತಮ್ಮ ಹಾಡುಗಳನ್ನು ಬಿಡುಗಡೆ ಮಾಡಬೇಕು ಅಂತ ಆಸೆ ಇರುತ್ತೆ. ಆ ರೀತಿ ನಿರ್ಮಾಣ ಮಾಡಲಿಕ್ಕೆ ಒಂದು ಸ್ಟುಡಿಯೋ, ಮತ್ತೆ ನಾವೇ ಒಂದು ಲೇಬಲ್ ಅನ್ನು ಸೃಷ್ಟಿಸಿ ಅದರ ಮೂಲಕ ಈ ಹಾಡುಗಳನ್ನು ಹೊರತರೋಣ ಅನ್ನೋ ಒಂದು ಪ್ರಯತ್ನದಲ್ಲಿ ಈಗಾಗಲೇ ಒಂದು 3 ವರ್ಷದ ಹಿಂದೆ ಈ ಕನಸನ್ನು ನಾವು ಪ್ರಾರಂಭಿಸಿದ್ವಿ. ಆದರೆ ಈಗ ಕಳೆದ 10 ತಿಂಗಳಿಂದ ಈ ಒಂದು ಕನಸು ಏನಾಗಿದೆ ನನಸಾಗಿ ಇಲ್ಲಿ VPCC ಅನ್ನೋ ಈ ಒಂದು ಜಾಗದಲ್ಲಿ ನಡೀತಾ ಇದೆ. ಮೊದಲು ನಾನು ಮಾತಿಯನ್ನ ಕೇಳ್ಕೊತೀನಿ. VPCC ಬಗ್ಗೆ ಅಂದ್ರೆ ವಿಜಯ್ ಪ್ರಕಾಶ್ ಕಲ್ಚರ್ ಕ್ಲಬ್ ಅಂದ್ರೆ ಏನು, ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಎಲ್ರಿಗೂ ಮಾಧ್ಯಮ ಮಿತ್ರರಿಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಅದಾದ ನಂತರ ನಾನು ದ್ವಾರ್ ಮ್ಯೂಸಿಕ್ ಹಾಗೂ ದ್ವಾರ್ ಸ್ಟುಡಿಯೋಸ್ ಬಗ್ಗೆ ಮಾತಾಡ್ತೀನಿ. ನಾನು ಮಾತಿ ಇತ್ತೀಚೆಗೆ 25 ವರ್ಷಗಳ ವಾರ್ಷಿಕೋತ್ಸವವನ್ನು ಕೂಡ ಆಚರಿಸಿಕೊಂಡ್ವಿ. ಮುಂಬೈನಲ್ಲಿ ಹುಟ್ಟಿ ಬೆಳೆದರೂ ಕೂಡ ಮದುವೆ ಆದ್ಮೇಲೆ ಕನ್ನಡವನ್ನ ಕಲ್ತಿದ್ದಾಳೆ. ಇವತ್ತಿನ ಈ ಪತ್ರಿಕಾಗೋಷ್ಠಿ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಅನ್ನೋ ಒಂದು ಆಸೆಯಲ್ಲಿ ಮಾತಿಗೆ ನಾನು ಕೇಳ್ಕೊತೀನಿ. VP ಕಲ್ಚರ್ ಕ್ಲಬ್, ಯಾಕಂದ್ರೆ VP ಕಲ್ಚರ್ ಕ್ಲಬ್ ಸಂಪೂರ್ಣವಾಗಿ ಜವಾಬ್ದಾರಿ ತಗೊಂಡು ಮಾತಿನೇ ನಿರ್ವಹಿಸ್ತಾ ಇದ್ದಾಳೆ. ಅದರಲ್ಲಿ ನಡೆಯುವಂತಹ ಎಲ್ಲ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣವಾಗಿ ಮಾತಿ ಅದನ್ನು ಒಂದು ಆಸಕ್ತಿಯಿಂದ ನಡೆಸ್ತಾ ಇರೋದ್ರಿಂದ ಓವರ್ ಟು ಯು. VPCC ಬಗ್ಗೆ ತಾವು ಹೇಳಿ.